ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಒಂದು ಹೊಸ ಬ್ಲಾಗ್ ಮಾಡತ್ತೀವಿ. ಹೊರಗೆ ಹೋಗ್ಬೇಕು, ಜಳಕ ಮಾಡಿ ಒಂದು ಕಡೆ ಬೇರೆ ಊರಿಗೆ ಹೋಗ್ಬೇಕು. ನಾನು ಆದಿ ವಿನ್ಯ ಹೊರಗೆ ಹೋಗ್ಬೇಕು. ಇವತ್ತು ಸ್ವಲ್ಪ ರೆಡಿಯಾಗಿ ಜಾಕೆಟ್ ಮಾಡಿ ಸಿಗ್ತೀವಿ ಬರ್ರಿ. ಮನೇಲಿ ರೆಡಿ ಆಗ್ಯಾ. ಇವಾಗ ಅವರಿಬ್ಬರಿಗೂ ರೆಡಿ ಆಗಂತ ಹೇಳಿನಿ. ಏನು ಮಾಡ್ಯಾರ ರೆಡಿ ಆಗ್ಯಾರನಿಲ್ಲ. ಈಗ ಸ್ವಲ್ಪ ನಾಷ್ಟ ಮಾಡಿ ಇಲ್ಲಿದ್ರೆ ಹೋಗ್ಬೇಕು. ಹೋಗಿ ಸ್ವಲ್ಪ ಅವ್ರಿಗೆ ಕರ್ಕೊಂಡು ಹೋಗಿ ಇಲ್ಲೊಂದು ಸ್ವಲ್ಪ ಸ್ಕೂಲ್ದಾಗ ಕೆಲಸ ಐತಿ. ಆ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಇವತ್ತು ಹಂಗೆ ನಿಮಗೆ ಹೋಗ್ತಾ ಸಿಗ್ತೀವಿ ಅಂತ. ಇದು ನಿನ್ನ ಔಟ್ಫಿಟ್ ನೋಡ್ರಿ ಇವತ್ತಲ್ದು. ಇವಾಗ ಹೊಂಟೀನಿ ಗಾಡಿ ತೊಗೊಂಡು ವಿನ್ಯ ಅವ್ರ ಮನೆ ಕಡೆ. ಆದರೆ ನನ್ನ ಗಾಡಿ ತೊಗೊಂಡು ಹೋಗಾಗಿಲ್ಲ, ಅವ್ನ ಗಾಡಿ ಮೇಲೆ ಹೋಗ್ತೀವಿ. ಯಾಕಂದ್ರೆ ನನ್ನ ಗಾಡಿ ಸರಿ ಇಲ್ಲ ಸ್ವಲ್ಪ. ಬಸ್ ಈಗ ಮುಂಜಾನೆ 9:00 ರೆಡಿ ಆಗಿವಿ. ಇವ್ 9:00 ರೆಡಿ ಆಗಂದ್ರೆ ಈಗ ಬಂದ ನೀವು ಆ ಗಾಡಿ ತೊಗೊಂಡು. ನಾನು ಇವ 9:00 ರೆಡಿ ಆಗಿ ಕುಂತೀವಿ. ಇವತ್ತು ಈಗ ಬಂದ ನೀವು. ಇವನ್ ಸಲ ಕಾದ್ ಸಾಕಾಗ್ಬಿಟ್ಟೈತೆ ನಮಗೆ ಇವತ್ತು. ಅದೇನಂತೀವಿ ಇವಂಗ್ರಿ ಆಕ್ಸಿಡೆಂಟ್ ಆದಾಗ ಇಲ್ಲಿರ ಫೋನ್ ಹಚ್ಚಿದ್ರ ಹೆಣ ಊರಕ್ ಬರೋರಿ ಇವ. ಈಗ ಬಂದ ನೋಡ್ರಿ. ಟೈಮ್ ಎಷ್ಟಾಗೈತಿ? 11 ಆಗೈತಿ. ಟೈಮ್ 11 ಆಗೈತಿ. ಈಗ ಬಂದ ನೀವು. ಈಗ ಬಂದು ಈಗ ಊರಿಗೆ ಹೋಗೋದಾಗಲ್ಲ. ಈಗ ಒಳ್ಳೆ ಮಧ್ಯಾಹ್ನ ಹೋಗ್ಬೇಕು. ಈಗ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಮನ್ಯಾಗ ಏನ್ ಮಾಡತ್ತಿ? ಇಷ್ಟತನ ಏನ್ ಮಾಡತ್ತಿ? ಜಲ್ದಿ ಹೋಗಿ ಗಾಡಿ ಸೋಮಬರೋದು ಲೇಟ್ ಆಯ್ತು. ಇಷ್ಟತನ ಗಾಡಿ ಸೋಮಬರಕ್ಕೆ 9 ಮಟ ಆಗುತ್ತೆ, 11 ಮಟ ಆಗುತ್ತೆ. ಇದು ಬೇಡ, ಇದು ಬೇಡ. ಫೋನ್ ರೊಕ್ಕಿಲ್ಲ. ಏನ್ ಬೇಕಲೇ ನಿನಗೆ? ಎದಕ್ ಬೇಕು? ಸರ್ ಏನ್ ತಿಂತಿ? 2 ರೂಪಾಯಿ ನೋತು. 2 ರೂಪಾಯಿ 2 ರೂಪಾಯಿಗೆ 2 ಚಿಂಗಂ ಬರ್ತಾವ. ಇವಂಗೇನ ರೊಕ್ಕ ಬೇಕಂತ. ರೊಕ್ಕ ಇಲ್ಲ ನಮ್ಮ ಕಡೆ. ರೊಕ್ಕ ಕೇಳತ್ತಾನೆ. ಫೋನ್ ಪೇ ತೋರ್ಸ್. ನಾನು ಫೋನ್ ಪೇ ತೋರ್ಸ್ಲೇ? ಚೆಕ್ ಮಾಡು ಫೋನ್ ಪೇ. ಅಜ್ಜನ ಕಡೆ ರೊಕ್ಕ 5 ರೂಪಾಯಿ ನೋಡು. 513 ರೂಪಾಯಿ ಐತೆ. 513 ರೂಪಾಯಿ ಐತೆ. ಏನಂತಲ್ಲ ಇದು 2 ರೂಪಾಯಿ ಮ್ಯಾಗಲ್ದ. 512 ರೂಪಾಯಿ. ಏ ತೋಲಿ ಇಸ್ಕೋ. ಏನಾರ ಪಾರ್ಟಿ ಮಾಡಕ್ ಹೋಮ. ಚಿಂಗಂ ತೊಗೊಳಕ್ ಬರ್ತಾನ ಅಂತ ಇಂತ ರೊಕ್ಕ ಕೊಟ್ಟ ಅಜ್ಜ ಇವತ್ತು. ಈಗ ವಿಶಾಲ್ ಮಾರ್ಟಿಗೆ ಬಂದು ಕಾಲೇಜ್ ಮುಗಿಸ್ಕೊಂಡು ಅದೇನ ಡ್ರೆಸ್ ತೊಗೊಂತಾನಂತ. ಕಲೆಕ್ಷನ್ ಚಲೋ ಅದಾವ ಗೊತ್ತಿಲ್ಲ. ನೋಡೋಣ. ಚಲೋ ಅದಾವಿಲ್ಲ ಅದೇ ಡ್ರೆಸ್? ಚಲೋ ಅನ್ಸಾಲು ಅಜ್ಜ? ಹೆಂಗ ಅನ್ಸತ್ತು? ಚಲೋ ಅನ್ಸಾಲು. ಚಲೋ ಇಲ್ಲ ಡ್ರೆಸ್. ಬೇರೆ ಕಡೆ ಹೋಗ್ಬೇಕು. ನೋಡಮ್ ಬರೀ. ಚಲೋ ಅನ್ಸಾಲು ಯಾವ ಕ್ಲಾತ್ಸ್ ಅಷ್ಟೇನು ಸರಿ ಇಲ್ಲ. ನೋಡ್ಬೇಕು ಈಗ ನೆಕ್ಸ್ಟ್ ಎಲ್ಲೇ ಮತ್ತೆ ಮನೆಗೆ ಹೋಗೋದಾಗುತ್ತೆ. ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಏನೋ ಗೊತ್ತಿಲ್ಲ. ನೋಡಮ್. ವಿಶಾಲ್ ಮಾರ್ಟಿಗೆ ಹೋಗಿ ಬಂದ್ವಿ. ವಿನಯ್ ಅವ್ರ ಮನೆಗೆ ಬಂದ್ವಿ. ಹೆಂಗೆ ಬಿದ್ದಾರ ನೋಡ್ರಿ. ಆಗ ಬಂಕುಳೇನ ಬಿದ್ದುಬಿಟ್ರ ಹುಡುಗರು. ಬರೇ ರೀಲ್ಸ್ ನೋಡಿದ್ರಿ ಏನ್ ಬರ್ತೀವಿ. ಕೆಲಸ ಮಾಡ್ರಿ ಅಪ್ಪ. ಓದೋದ್ ಮಾಡ್ರಿ. ಏನ್ ಸಿಗತ್ತ? ಈಗ ಬಂದ್ವಿ ವಿನಯ್ ಅವ್ರ ಮನೆಗೆ. ಈಗ ಒಂದ್ ಸ್ವಲ್ಪ ತಣ್ಣಗ ಕುಂದ್ರ ಮೇಲೆ ಬಿಸ್ಲಾಗ ಹೋಗಿ ಬಂದ್ವಿ. ಇಷ್ಟತನ ಕುಂತ್ಕೇಶಿ ಮತ್ತೆ ಎಲ್ಲಿಗೆ ಹೋಗ್ಬೇಕು. ಸಂಜೆ ಮುಂದ ನಮ್ಮ ದೋಸ್ತನ ಬರ್ತಡೇ ಐತಿ. ಅವ್ನ್ ಬರ್ತಡೇ ಮಾಡಕ್ ಹೋಗ್ಬೇಕು. ಸಂಜೆ ಮುಂದ ಸಿಗ್ತೀವಂತ ಮತ್ತೆ ಆಮೇಲೆ. ಇವಾಗ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಒಂದು ಕವಿತೆ ನೋಡಿದ್ನೆ. ಮಸ್ತ್ ಐತ್ ಕವಿತೆ. ಅರಮನೆ ಕಟ್ಟುವಂತ ಸಿರಿತನವಿಲ್ಲದಿದ್ದರೇನು, ಕಣ್ಣೀರು ಒರೆಸುವಂತ ಗೆಳತನವಿದ್ದರೆ ಸಾಕು. ಮಸ್ತ್ ಐತಲ್ಲ ಕವಿತೆ. ಅದಕ್ಕೆ ಎಕ್ಸಾಂಪಲ್ ಇವರ ಕಾರಣ. ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ. ಯಾಕಪ್ಪ ಅಂದ್ರೆ ಮುಕೊಂಡ್ಬಿಟ್ಟಿದ್ನ ಬಂದ್ ಕೇಶಿ. ಆಗ ಈಗ ಒಂದು ಸ್ವಲ್ಪ ಕೆಲಸ ಇತ್ತು. ಎದ್ದು ಕೇಶಿ ಕೆಲಸ ಮುಗಿಸಿ ಒಳ್ಳೆ ರೆಡಿ ಆಗಿ ಕೇಶಿ ವಿನಯ್ ಬರ್ತಡೇ ಮಾಡೋಕೆ ಹೋಗ್ಬೇಕು. ಅವ್ನು ಬರ್ತಡೇ ಮಾಡಿ ಅಲ್ಲೆಲ್ಲ ಏನಾಗುತ್ತೆ ತೋರಿಸ್ತೀನಿ ಬರ್ರಿ. ಹೋಗುವಂತೀಗ ಸ್ವಲ್ಪ ಮುಖ ಇಕ್ಕ ತೊಗೊಂಡು ರೆಡಿ ಆಗಿ ಹೋಗುವಂತ ಸಿಕ್ನಂತ ಮತ್ತೆ ಆಮೇಲೆ ಮನೇಲಿದ್ರೆ ಬಂದೆ. ಈಗ ಎಲ್ಲ ಹುಡುಗರು ಬಂದಾರ. ಇವಾಗ ಬಂದ್ಬಿಟ್ಟ ನೀವು ಮತ್ತೆ ಅಪರೂಪಕ್ಕ ಈಗ ಹೊರಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇರ್ಲಿ. ಅದು ಬೇಳೆ. ಇದು ಚಲೋ ಐತಿ. ನೋಡಿ ಇಲ್ಲ ಇದು ಇರ್ಲಿ. ಇದು ರೆಡ್ ಇರ್ಲಿ. ಅದು ಬೇಡ. ರೆಡ್ ಫೈನಲ್ ಮಾಡ್ಯಾರ. ಕೇಕ್ ಹೆಸರು ಹಾಕಿಸ್ಬೇಕು ಈಗ.
ಡಾಕ್ಟರ್ ರೀ ವಿನಯ್ ಅಂತ ಹಾಕಿಸ್ ಬಿಡ್ರಿ ಅಂಕಲ್. ಡಾಕ್ಟರ್ ಅಂತ ಡಾಕ್ಟರ್ ವಿನಯ್ ಅಂತ ಹಾಕ್ರಿ. ಎಷ್ಟು ಅಂತ ಹಾಕ್ಬಿಡ್ರಿ. ಲೇ ಅದ ಇರ್ಲಿ ಅಲ್ಲೇ ಅದೇ ಕೇಕ್ ಅದೇ ಇರ್ಲಿ ಅಪ್ಪ. ಚಲೋ ಐತಿಲ್ಲ ಇದು ಆರಿಂದ ಅದು ಒಂಥರ ತಿಂದಂಗ ಆಗತ್ತದು. ಅಲ್ಲಿ ಕೇಕ್ ತೊಗೊಂಡು ಓಂಬರಿ ಈಗ ಬರ್ತಡೇ ಬಾಯ್ ಅವ್ರ ಮನೆಗೆ ಓಕೆ ಶೆಲ್ ಕೇಕ್ ಕಟ್ ಮಾಡ್ಸಮ್ಮ. ಎಲ್ಲರೂ ಹೊಂಟಾರ ಓಂಬರಿ. ಅವ್ರ ಮನೆಗೆ ಬಂದ್ವಿ. ಈಗ ಎಲ್ಲರೂ ಒಳಗೆ ಹೋಗ್ಯಾರ ಹುಡುಗರು. ಇಲ್ಲಿ ಎಂತಾರ ಹುಡುಗರು ಎಲ್ಲರೂ ಏನ್ ಮಾಡತ್ತಿರ್ಲಿ. ವಿನ್ಯಾ ವಿಶ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ಸೋ ಮಚ್. ಮತ್ತೇನಂತಿ ನಮ್ಮ ಬ್ಲಾಗಿ ಮತ್ತೇನು ಹೇಳೋದು, ಎಲ್ಲ ಸಪೋರ್ಟ್ ಮಾಡ್ರಿ ಅಂತ ಅಷ್ಟೇ ಹೇಳೋದು. ಅಷ್ಟೇ. வாட்டி பெண்ணானு நீ மயிலாட்டத்தில் கரகாட்டத்தில் ഈ കൊലസിന് തഞ്ചം പോരടി പഞ്ചാരം ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ ಹೋಗಿ ಇಲ್ಲಿಗೆ ಎಂಡ್ ಮಾಡ್ತೀವಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಾಗ.